ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಊಟಿಯಲ್ಲಿರುವಂತಹ ಈಗ ಬೋಟ್ ಹೌಸ್ಗೆ ಬಂದಿದ್ದೀವಿ. ಸೊ ಬೋಟಿಂಗ್ಗೆ ಎಲ್ಲ ಹೋಗಬೇಕು. ರಾಜರು ಟಿಕೆಟನ್ನು ತೊಗೊಂಡು ಬರಲಿಕ್ಕೆ ಅಂತ ಹೋಗಿದ್ದಾರೆ. ಎಂಟ್ರಿ ಫೀ 20 ರೂಪೀಸ್ ಒಬ್ಬರಿಗೆ. ಸೊ ಬೋಟಿಂಗೆಲ್ಲ ಒಳಗಡೆಗೆ ಪೇ ಮಾಡಬೇಕಾಗತ್ತೆ ಸಪ್ರೇಟಾಗಿ. ಹೋಗೋಣ ಅಲ್ವಾ? ಬೋಟಿಂಗ್ ಎಲ್ಲ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ಆ್ಯಕ್ಚುಲಿ ಫ್ರೆಂಡ್ಸ್, ನೀವು ಬೋಟಿಂಗ್ಗೆ ಎಲ್ಲ ಹೋಗೋದಿದ್ರೆ ಮಧ್ಯಾಹ್ನ 4 ಗಂಟೆ ಅಷ್ಟೊತ್ತಿಗೆ ಹೋದರೆ ಕರೆಕ್ಟ್ ಆಗುತ್ತೆ. ಯಾಕಂದರೆ ಬೆಳಗಿನ ಟೈಮು ಒಂದು ಸ್ವಲ್ಪ ಬಿಸಿಲಿರುತ್ತೆ. ಹಾಗೆ ಸಾಯಂಕಾಲ 6 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ ಟಿಕೆಟ್ ಕೌಂಟ್ರು. ಸೊ 6 ಗಂಟೆಗೆ ನಂತರ ನಿಮಗೆ ಟಿಕೆಟ್ ಸಿಗಲ್ಲ. ಅಲ್ಲಿ ಒಳಗಡೆ ಏನಿರ್ತಾರೆ ಅವ್ರಿಗೆ ಮಾತ್ರ ಅಲೋ ಇರುತ್ತೆ. ಅಂದರೆ ಓಡಾಡ್ಬೋದು ನಾವು ಅಲ್ಲೆಲ್ಲ, ಬಟ್ ಎಂಟ್ರಿ ಟಿಕೆಟನ್ನು ತೊಗೊಂಡು ಒಳಗಡೆ ಹೋಗ್ತೀವಿ ಅಲ್ವಾ. ಬಟ್ ನಮಗೆ ಅಲ್ಲಿ ಬೋಟಿಂಗ್ ಎಲ್ಲ ಮಾಡೋದಕ್ಕಾಗಲ್ಲ. ಪುನಃ ನಾವು ನೆಕ್ಸ್ಟ್ ಡೇ ಬರಬೇಕಾಗತ್ತೆ. ಸೊ ನೀವು 4 ಗಂಟೆ ಹಂಗೆ ಹೋದರೆ ಕರೆಕ್ಟ್ ಆಗುತ್ತೆ. ಈ ಕಡೆ ನೋಡಿ ರೋಬೋಟ್ ಇದೆ. ಸೊ ಲೈಫ್ ಜಾಕೆಟ್ ಇದೆಲ್ಲ ಕೊಡ್ತಾರೆ ಇದಕ್ಕೆ. ಹಾಗೆ ಈ ಕಡೆಗೆ ಪೆಡಲ್ ಬೋಟ್ ಇದೆ. ಸೊ ಪೆಡಲ್ ಬೋಟ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವು 4 ಜನ ಇದ್ದೀವಿ ಅಲ್ವಾ. 4 ಜನ ಹೋಗೋದಕ್ಕೆ ಚೆನ್ನಾಗಿರುತ್ತೆ. ತುಂಬ ರಶ್ ಇದೆ ಫ್ರೆಂಡ್ಸ್. ಬೋಟಿಗೆ ಟಿಕೆಟ್ ತೊಗೊಳೋದಕ್ಕೆ ಕೂಡ ಫುಲ್ ಕ್ಯೂ ಇದೆ. ಸರ್ ನೆಕ್ಸ್ಟ್ ಟಿಕೆಟ್ ಸರ್. ಟಿಕೆಟ್ ಕೊಡಿ ಸರ್. ಟಿಕೆಟು ನಮ್ಮದು ಇದಿದೆ, 4 ಸೀಟ್ ಇದೆ. ಬಿಡು. ಹಾಂ ಮಾಡಿ. ಅದೆತ್ತ ಸಾಸಾರಿ ಇಲ್ಲೇ. ಇಲ್ಲಿಲ್ಲ ರೌಂಡ್ ಹಾಕಿ, ಹಿಂಗ್ ರೌಂಡ್ ಹಾಕಿ. ಈಗ ಆ್ಯಕ್ಚುಲಿ ನಾವು ಏಪ್ರಿಲ್ನಲ್ಲಿ ಇಲ್ಲಿ ಬಂದಿದ್ದೀವಿ ಊಟಿಗೆ. ಮತ್ತು ಡಿಸೆಂಬರ್ದಲ್ಲಿ ಎಷ್ಟು ಚಳಿ ಇರ್ಬೋದು ಫ್ರೆಂಡ್ಸ್. ಯಾಕೆಂದರೆ ಏಪ್ರಿಲ್ದಲ್ಲೇ ಸಾಯಂಕಾಲ ಒಂದು 4 ಗಂಟೆಯಿಂದನೇ ಚಳಿ ಸ್ಟಾರ್ಟ್ ಆಗ್ತಾಯಿತ್ತು. ಎಷ್ಟು ಚಳಿ ಇತ್ತು. ಆ್ಯಕ್ಚುಲಿ ನಾವು ಮತ್ತು ಏನು ಸ್ವೆಟರ್ ಎಲ್ಲ ಜಾಸ್ತಿ ತೊಗೊಂಡೇ ಬಂದಿರಲಿಲ್ಲ. ಈ ಟೈಮ್ಗೆ ಜಾಸ್ತಿ ಏನು ಚಳಿ ಇರಲ್ಲ ಅಂತ ಅಂದ್ಬಿಟ್ಟು ನೋಡಿದರೆ ಫುಲ್ ಚಳಿ ಇತ್ತು. ಹೌದು. ಅಪ್ಪ ಈ ಸೈಡ್ ಬೇಡ, ಹಿಂಗೆ ಕೆಳಗಿರುತ್ತೆ ಹೊಡಿತಿತ್ತು. ಅಸಲು ಏನಾಯ್ತು ಮಸ್ತಾಗಿ ಅಲ್ಲೋಡ. ಎಷ್ಟು ಬೋಟಿಂಗ್ ಹಿಂಗೆ ನಮ್ಮ 4 ಜನರಿಂದ 475 ರೂಪೀಸ್ ಆಯಿತು. ಬೇರೆ ಬೇರೆ ರೀತಿ ಬೋಟ್ಗಳಿಗೆ ಬೇರೆ ಬೇರೆ ರೀತಿ ಪ್ರೈಸ್ಗಳಿವೆ. ಹಾಗೆ ನೋಡಿ ನಾವು ಇಲ್ಲಿ ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹಾಗೆ ಇಲ್ಲೂ ಅಷ್ಟೇ ನಿಮಗೆ ಬೇಕಾದಷ್ಟು ಶಾಪಿಂಗ್ಗಳಿಗೆ ಎಲ್ಲ ಶಾಪ್ಗಳಿವೆ. ಹಾಗೆ ಬೇರೆ ಬೇರೆ ರೀತಿ ಫ್ಲವರ್ಸ್ಗಳು ನೋಡೋದಕ್ಕೆ ಸಿಗ್ತವೆ. ತುಂಬ ಚೆನ್ನಾಗಿದೆ. ಎಲ್ಲ ಕಡೆಗೆ ಗಾರ್ಡನ್ನು ಈ ಥರ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತೇನೆಂದರೆ ಈ ಕಡೆಗೆ ನಾವು ಬೋಟಿಂಗ್ ಎಲ್ಲ ಹೋಗಿ ಬಂದ ತಕ್ಷಣ ಫುಲ್ಲು ಚಳಿಯಾಗಿರುತ್ತೆ ಅಲ್ವಾ. ಏನಾದರೂ ತಿನ್ನಬೇಕು ಕುಡಿಬೇಕಂತ ಅನಿಸುತ್ತೆ. ಸೊ ಇಲ್ಲಿ ಎಲ್ಲ ಶಾಪ್ಗಳಿವೆ. ಟೀ, ಕಾಫಿ ಮತ್ತು ಎಲ್ಲ ಲೈಟಾಗಿ ಸ್ನ್ಯಾಕ್ಸ್ಗಳು ಇವೆಲ್ಲ ಇಲ್ಲಿ ಸಿಗ್ತವೆ. ಹಾಗೆ ಇಲ್ಲಿ
ಜಿಗರ್ ತಂಡು ಹೇಳ್ಕೊಂಡು ಒಂದು ಟ್ರೈ ಮಾಡಿದ್ವಿ ಫ್ರೆಂಡ್ಸ್. ತಮಿಳ್ನಾಡಲ್ಲಿ ತುಂಬ ಫೇಮಸ್ ಅಂತ ಕೇಳಿದ್ವಿ. ಸೊ ಅದನ್ನು ಕೂಡ ಒಮ್ಮೆ ಕುಡಿದು ನೋಡಿದ್ವಿ. ಒಂಥರ ಡಿಫ್ರೆಂಟಾಗಿತ್ತು, ಚೆನ್ನಾಗಿತ್ತು ಅದು ಕೂಡ. ಹಾಗೆ ಇಲ್ಲೆಲ್ಲ ನಾವು ತಿಂಡಿ ಇದೆಲ್ಲ ತಿಂದ್ಕೊಂಡು ಮತ್ತು ಕೆಲವೊಂದು ಈ ರೀತಿ ಫೋಟೋ ಪಾಯಿಂಟ್ಗಳಿವೆ, ಅಂದರೆ ನಾವು ಫೋಟೋ ತೆಗೆಸ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಹಾಗೆ ಈ ಕಡೆಗೆ ನೋಡಿ ಕೆಲವಷ್ಟು ಹಾಂಟೆಡ್ ಹೌಸು, ಮಿರರ್ ಮೇಝು ಇದೆಲ್ಲ ಇರುತ್ತೆ. ಮತ್ತು ಪ್ರಿಕಿ ಜಂಗಲ್ ಹೇಳ್ಕೊಂಡೆಲ್ಲ ಇದಕ್ಕೆಲ್ಲ ಹೋಗಿದ್ವಿ. ಇಲ್ಲೆಲ್ಲ ನಾನು ಜಾಸ್ತಿ ವೀಡಿಯೋಗಳನ್ನೇನು ಮಾಡಿಲ್ಲ. ಫಸ್ಟ್ ಈಗ ಹಾಂಟೆಡ್ ಹೌಸ್ಗೆ ಬಂದಿದ್ದೀವಿ. You think you're brave enough to come to my door? Better go back before it's too late. Hey, entra. ಮುಂದೆ ಇದು ಮಸ್ತ್ ಇತ್ತು. ಏನೋದ್ಯೋ ಇದು ಮಿರರ್ ಮೇಜ್ಗೆ ಬಂದಿದ್ದೀವಿ. ನೆಕ್ಸ್ಟು ಇಲ್ಲಿ ಬಾ ಯಾರಿಲ್ಲಪ್ಪ, ಕುತ್ಕೊಂಬ ಸ್ವಲ್ಪ ಹೊತ್ತು. ಇಟ್ಕೋ. ಏ ಮರಿ ಮತ್ತೆ ಉಲ್ಟಾ ಹೋಗೋಣ ಬಾ. ಬಾ ದಾರಿ ಬಾ, ಮತ್ತೆ ಕಳ್ಳೆಡ ಇಲ್ಲಿ ಬಾ. ಓಕೆ ಇಲ್ಲೆಲ್ಲೂ ಇಲ್ಲ, ಇಲ್ಲಿ ಬಾ. ಆಯ್ತು ಎಕ್ಸಿಟ್ ಬಾ. ಈಗ ನೋಡಿ ಪ್ರಿಕಿ ಜಂಗಲ್ಲು ಮತ್ತು ಹಾಂಟೆಡ್ ಹೌಸು, ಮಿರರ್ ಮೇಜು ಇದೆಲ್ಲ ನೋಡಿಕೊಂಡು ಫೋಟೋ ಝೋನ್ಗಳಲ್ಲಿ ಒಂದಿಷ್ಟು ಫೋಟೋಗಳನ್ನೆಲ್ಲ ತೆಕ್ಕೊಂಡು ಆ ಕಡೆಯಿಂದ ಹೊರಟ್ವಿ. ಹಾಗೆ ಅಲ್ಲಿ ನಿಮಗೆಲ್ಲ ಬೇಕಿದ್ರೆ ಹಾರ್ಸ್ ರೈಡು ಇದೆಲ್ಲ ಸಿಗ್ತವೆ. ನಾವು ಆ್ಯಕ್ಚುಲಿ ಹಾರ್ಸ್ ರೈಡ್ಗೆ ಹೋಗಿಲ್ಲ, ಯಾಕೆಂದರೆ ನಾವು ಕಾಶ್ಮೀರ ಟೂರ್ಗೆ ಹೋದಾಗ ಫುಲ್ ಎಲ್ಲ ಹಾರ್ಸ್ನಲ್ಲಿ ಓಡಾಡಿದ್ವಿ. ಸೊ ಎಕ್ಸ್ಪೀರಿಯನ್ಸ್ ಇತ್ತು ಅದರದ್ದು ನಮಗೆ. ಹಾಗೆ ಇಲ್ಲೆಲ್ಲ ನೋಡಿ ಶಾಪಿಂಗ್ಗೆ ಫುಲ್ ಎಲ್ಲ ಒಂದಿಷ್ಟು ಅಂಗಡಿಗಳಿರ್ತವೆ. ಎಲ್ಲ ಸ್ವೆಟರ್ಸು ಇದೆಲ್ಲ ಫುಲ್, ಅಂದರೆ ಶಾಲು, ಸ್ವೆಟರು, ಮಫ್ಲರು ಆ ಥರ ಎಲ್ಲ ಸಿಗ್ತವೆ ಇಲ್ಲೆಲ್ಲ. ಕಾಶ್ಮೀರದಲ್ಲಿ ಶಾಲು ಮತ್ತು ಈ ಥರ ಸ್ವೆಟರ್ಸು ಇದೆಲ್ಲ ತುಂಬ ಫೇಮಸ್. ಎಲ್ಲ ನೋಡ್ತಾ ಇದ್ದೀನಿ ಇದೆಲ್ಲ ಹೇಗಿದೆ ಹೇಳ್ಕೊಂಡು. ಬಟ್ ನಮಗೆ ಆಮೇಲೆ ಮನೆಗೆ ಹೋದ್ಮೇಲೇನು ಈ ಥರದ್ದೆಲ್ಲ ಅಷ್ಟೆಲ್ಲ ಯೂಸ್ ಆಗಲ್ಲ. ಸ್ವೆಟರ್ ಒಂದು ಬಿಟ್ಟರೆ ಬೇರೆ ಬೇರೆ ರೀತಿ ಜಾಕೆಟ್ಸ್ಗಳು ಇದು ಎಲ್ಲ ಇತ್ತು. ಹಾಗೆ ಸುಜಯ್ ಒಂದು ಈ ಥರ ಒಂದು ಹುಡಿನ ತಗೊಂಡ. ಕುದುರೆ ಅವರು ಪಾಪರಿಗೂ ಹಾಗೆ ಊಟಿಯಲ್ಲಿ ಚಾಕ್ಲೇಟ್ ಅಂತೂ ತುಂಬ ಫೇಮಸ್ಸು, ನಿಮಗೆಲ್ರಿಗೂ ಗೊತ್ತೇ ಇದೆ. ಹಾಗೆ ವರ್ಕಿ ಬಿಸ್ಕಿಟ್ ಕೂಡ ತುಂಬ ಫೇಮಸ್ಸು. ಬಟ್ ಚಾಕ್ಲೇಟ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ, ಯಾಕಂದರೆ 100 ಗ್ರಾಮ್ಗೆ 200 ಆ ಥರ ಇದೆ. ಅಂದರೆ ವೆರೈಟಿ ನೀವು ಯಾವ ಥರ ಚೂಸ್ ಮಾಡ್ತೀವಿ ಅಂತ ಡಿಪೆಂಡ್ ಆಗುತ್ತೆ. ಬಟ್ ಟೂ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಎಲ್ಲ ಚಾಕ್ಲೇಟ್ಸು ಇದೆಲ್ಲ ತುಂಬ ಇದ್ವು. ಆದರೆ ಮತ್ತು ಏನಂದರೆ ಕೆಲವಷ್ಟು ಚಾಕ್ಲೇಟ್ಸ್ಗಳನ್ನು ನಾವು ಅಲ್ಲೇ ತೊಗೊಂಡು ಟ್ರೈ ಮಾಡಿದ್ವಿ ಹೇಗಿತ್ತು ಅಂದ್ಕೊಂಡು. ಹಾಗೆ ಕೆಲವಷ್ಟನ್ನು ತೊಗೊಂಡ್ವಿ. ಮತ್ತು ನೋಡಿ ಈ ಥರ ಫುಲ್ ವೆರೈಟಿ ಇರುತ್ತೆ ಚಾಕ್ಲೇಟ್ಸ್ಗಳು. ಹಾಗೆ ಮಸಾಲ ಐಟಮ್ಗಳು ಮತ್ತು ಈ ಥರ ಸ್ಪೈಸಸ್ಗಳು ಇವು ಕೂಡ ಎಲ್ಲ ಕಡೆ ಇದೆ. ಹಾಗೆ ಚಾಕ್ಲೇಟ್ಸ್ಗಳು ಮತ್ತು ವರ್ಕಿ ಬಿಸ್ಕಿಟು ಇದನ್ನೆಲ್ಲ ತೊಗೊಂಡು ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಈಗಾಗಲೇ ಸುಮಾರಷ್ಟು ಊಟಿ ವೀಡಿಯೋಗಳನ್ನು ನಾನು ಪೋಸ್ಟ್ ಮಾಡಿದ್ದೀನಿ, ಮತ್ತು ಟ್ರಾವೆಲ್ ವ್ಲಾಗ್ಸ್ಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು. ಮತ್ತು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.